ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ನಿಮ್ಮೊಂದು ಮನೇಲೆ ಕುತ್ಕೊಂಡು ನಿಮ್ಮೊಂದು ಮೊಬೈಲ್ ಇಂದಾನೆ ಕೇವಲ 5 ನಿಮಿಷದಲ್ಲಿ ಹೇಗೆ ತುಂಬಾ ಈಸಿ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು, ನೀವೇನಾದ್ರೂ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕು ಅಂತ ನಿಮ್ಮೊಂದು ಹತ್ತಿರದ ಸೈಬರ್ ಸೆಂಟರ್ಗೆ ಅಥವಾ ಬೇರೆ ಕಡೆ ಹೋದ್ರೆ ಒಂದು 300 ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಮೊಬೈಲ್ ತುಂಬಾ ಸುಲಭವಾಗಿ ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮ್ಮೊಂದು ಪಾನ್ ಕಾರ್ಡ್ ರೆಡಿ ಕೂಡ ಆಗುತ್ತೆ. ಹಾಗಾದ್ರೆ ಯಾವ ಒಂದು ಟ್ರಿಕ್ ಅನ್ನ ಹೇಗೆ ನಮ್ಮೊಂದು ಮೊಬೈಲ್ ಇಂದ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆಗೆ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿಬಿಟ್ಟು ಒಂದು ಸಪೋರ್ಟ್ ಅನ್ನ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗಿರೋತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮೊಂದು ಮೊಬೈಲ್ ಇಂದ ಅಥವಾ ನಿಮ್ಮೊಂದು ಕಂಪ್ಯೂಟರ್ ಇಂದ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮೊಂದು ಆಧಾರ್ ಕಾರ್ಡ್ ಮೇನ್ ಆಗಿ ಇರಲೇಬೇಕು. ಆಧಾರ್ ಕಾರ್ಡ್ ಇರೋದಷ್ಟೇ ಅಲ್ಲ, ನಿಮ್ಮೊಂದು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮೊಂದು ನೇಮ್ ಸರಿಯಾಗಿರ್ಬೇಕು. ನಂತರ ಡೇಟ್ ಆಫ್ ಬರ್ತ್ ಫುಲ್ ಆಗಿರ್ಬೇಕು. ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳಿದ್ರೆ 1/1/1950 ಈ ರೀತಿಯಾಗಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಫುಲ್ ಇರಬೇಕು. ನಂತರ ಇನ್ನೊಂದು ಮೇನ್ ಆಗಿ ಆಧಾರ್ ಕಾರ್ಡ್ ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಇಷ್ಟು ಲಿಂಕ್ ಆಗಿದ್ರೆ ತುಂಬಾ ಈಸಿ ಪ್ಯಾನ್ ಕಾರ್ಡ್ ಗೆ ವಿತಿನ್ 5 ನಿಮಿಷದೊಳಗೆ ನಿಮ್ಮೊಂದು ಮೊಬೈಲ್ ಇಂದ ಅಪ್ಲೈ ಕೂಡ ಮಾಡ್ಕೋಬಹುದು. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನನ್ನೊಂದು ವೆಬ್ಸೈಟ್ ಅಲ್ಲಿ ಕೂಡ ಒಂದು ಆರ್ಟಿಕಲ್ ಅನ್ನ ಬರ್ತೀನಿ. ಆ ಒಂದು ಆರ್ಟಿಕಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ನೀವು ಒಂದು ಆರ್ಟಿಕಲ್ ಅನ್ನ ಓದಬೇಕು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀನಿ. ಅದ್ರ ಮೂಲಕ ತುಂಬಾ ಈಸಿ ಓದ್ಕೋಬಹುದು. ಈಗ ತೋರಿಸ್ ಕೂಡ ಕೊಡ್ತೀನಿ ಹೇಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದು ಅಂತ. ಸೊ ವಿಡಿಯೋನ ಕೊನೆಗೆ ನೋಡಿ. ಫ್ರೆಂಡ್ಸ್, ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮೊಂದು ಮೊಬೈಲ್ ಕ್ರೋಮ್ ಬ್ರೌಸರ್ ಇರುತ್ತಲ್ಲ ಅಥವಾ ನಿಮ್ಮೊಂದು ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರ್ ಇರುತ್ತಲ್ಲ, ಜಸ್ಟ್ ಕ್ರೋಮ್ ಬ್ರೌಸರ್ ಹೋಗಿ ಕ್ರೋಮ್ ಬ್ರೌಸರ್ಗೆ ಹೋದ ನಂತರ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ಫಿಲ್ಲಿಂಗ್ ಹೋಮ್ ಪೇಜ್ ಅಂತ ಕಾಣುತ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ನಂತರ ಈ ಒಂದು ವೆಬ್ಸೈಟಲ್ಲಿ ನೀವು ಪ್ಯಾನ್ ಕಾರ್ಡನ್ನು ತುಂಬ ಈಸಿಗೆ ಅಪ್ಲೈ ಕೂಡ ಮಾಡ್ಕೋಬೋದು. ನಂತರ ನೋಡ್ಬೋದು ಈ ಒಂದು ವೆಬ್ಸೈಟ್ ಓಪನ್ ಆಗ್ತಿದ್ದಂಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ಹಾಗೆ ಕ್ಯಾನ್ಸಲ್ ಮಾಡಿದ ನಂತರ ಸೈಡಲ್ಲಿ ನೋಡ್ಬೋದು ಇನ್ಸ್ಟಂಟ್ ಪ್ಯಾನ್ ಥ್ರೋ ಆಧಾರ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಕಾಣುತ್ತೆ, ಗೆಟ್ ನ್ಯೂ ಪ್ಯಾನ್ ಅಂತ. ಜಸ್ಟ್ ಆ ಒಂದು ಗೆಟ್ ನ್ಯೂ ಪ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಆಧಾರ್ ನಂಬರ್ ಫಾರ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಜಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೋಡೋದು ಕ್ಯಾಪ್ಚಾ ಕೋಡ್ ಕೂಡ ಹಾಕಬೇಕಾಗುತ್ತೆ. ಅಂದರೆ ನಿಮಗೆ ಕ್ಯಾಪ್ಚಾ ಕೋಡ್ ಬೇರೆ ಇರುತ್ತೆ, ಅದನ್ನು ಕ್ಯಾಪ್ಚಾ ಕೋಡ್ ಅಲ್ಲಿ ಹಾಕಬೇಕಾಗುತ್ತೆ. ಎಂಟರ್ ಕ್ಯಾಪ್ಚಾ ಅಂತ ಅಲ್ಲಿ ಹಾಕಿಬಿಟ್ಟು ನಂತರ ಇಲ್ಲಿ ಐ ಕನ್ಫರ್ಮ್ ದಟ್ ಅಂತ ಇನ್ನೊಂದು ಆಪ್ಷನ್ ಕೊಡೋದಿಲ್ಲ, ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರ್ಬೋದು. ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಇರಬೇಕು, ಪ್ರತಿಯೊಂದು ಕೂಡ ಇಲ್ಲಿ ಅವರು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡ್ಬಿಟ್ಟು ಇಲ್ಲಿ ನೋಡೋದು ಸೈಡಲ್ಲಿ ಜನರೇಟ್ ಆಧಾರ್ OTP ಅಂತ ಇನ್ನೊಂದು ಆಪ್ಷನ್ ಕೂಡ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಒಂದು ಮೊಬೈಲ್ ನಂಬರಿಗೆ OTP ಕೂಡ ಹೋಗುತ್ತೆ. ನಂತರ ಆ ಒಂದು OTPನ ಇಲ್ಲಿ ವ್ಯಾಲಿಡೇಟ್ OTP ಅಂತ ಇನ್ನೊಂದು ಪೇಜ್ಗೆ ಕನೆಕ್ಟ್ ಆಗುತ್ತೆ. ನಾನು ತೋರಿಸ್ಬೋದಿತ್ತು, ಬಟ್ ನಾನು ಆಲ್ರೆಡಿ ಈ ಒಂದು ವೆಬ್ಸೈಟಿಂದ ಪ್ಯಾನ್ ಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾನು ಜಸ್ಟ್ ಸ್ಟೆಪ್ಸನ್ನು ಹೇಳ್ತಾ ಹೋಗ್ತೀನಿ, ಫಾಲೋ ಮಾಡ್ತಾ ಹೋಗಿ. ನಂತರ ನೀವು ಏನು ಮಾಡಬೇಕಂದ್ರೆ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ OTPನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿನ ಸಂಪೂರ್ಣವಾದ ಡೀಟೇಲ್ಸು ಅಲ್ಲಿ ಬರುತ್ತೆ. ಅಲ್ಲಿ ಬಂದ ನಂತರ ಕೆಳಗಡೆ ಒಂದು ಐ ಅಕ್ಸೆಪ್ಟ್ ದಟ್ ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಅದ್ರ ಮೇಲೆ ಈ ರೀತಿಯಾದ ರೈಟ್ ಕ್ಲಿಕ್ಕನ್ನು ಮಾಡಿಬಿಟ್ಟು ಜಸ್ಟ್ ಅಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಈ ಒಂದು ಪ್ಯಾನ್ ಕಾರ್ಡ್ಗೆ ಇಮೇಲ್ ಅಂದರೆ ನಿಮ್ಮೊಂದು ಇಮೇಲನ್ನು ಇನ್ಕ್ಲೂಡ್ ಮಾಡಿದ್ರೆ ಮಾಡ್ಬೋದು, ಬೇಡ ಅಂದರೆ ಹಾಗೆ ಆಪ್ಷನಲ್ ಆಗಿ ಬಿಡ್ಬೋದು. ಇಲ್ಲೂ ಕೂಡ ಆಪ್ಷನಲ್ ಅಂತಿದೆ ನೋಡ್ಬೋದು. ನಂತರ ಇಲ್ಲಿ ಗೆಟ್ ಪ್ಯಾನ್ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ. ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಈಗ ಅಪ್ಲೈ ಕೂಡ ಮಾಡಿ ಸಕ್ಸಸ್ಫುಲ್ ಆಗಿದ್ದೀರಾ. ನೀವೀಗ ಜಸ್ಟ್ ಏನು ಮಾಡಬೇಕು ಅಂದರೆ ಈಗ 15 ರಿಂದ 30 ನಿಮಿಷ ಅಪ್ಲೈ ಮಾಡಿದ ನಂತರ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ ನಂತರ ಡೈರೆಕ್ಟಾಗಿ ಮತ್ತೆ ಈ ಒಂದು ವೆಬ್ಸೈಟ್ಗೆ ಬನ್ನಿ. ಫ್ರೆಂಡ್ಸ್, ನಂತರ ನೋಡ್ಬೋದು 15 ರಿಂದ 30 ನಿಮಿಷ ವೆಯ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈ ಒಂದು ವೆಬ್ಸೈಟ್ಗೆ ಬನ್ನಿ. ನಂತರ ಇನ್ಸ್ಟಂಟ್ ಪ್ಯಾನ್ ಥ್ರೋ ಆಧಾರ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ಕಾಣುತ್ತೆ, ಗೆಟ್ ನ್ಯೂ ಪ್ಯಾನ್ ಅಥವಾ ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಪ್ಯಾನ್ ಅಂತ. ಜಸ್ಟ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ತುಂಬ ಈಸಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ರೆಡಿ ಕೂಡ ಆಗಿರುತ್ತೆ ಮತ್ತು ತುಂಬ ಈಸಿಗೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ಈಗ ನೀವು ಏನು ಮಾಡಬೇಕು ಅಂದರೆ ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಪ್ಯಾನ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ನಂಬರ್ ಅಂತದಲ್ಲ, ಅಲ್ಲಿ ನಿಮ್ಮೊಂದು ರಿಜಿಸ್ಟರ್ಡ್ ಆಧಾರ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಪ್ಯಾನ್ ಕಾರ್ಡ್ಗೆ
ನಂಬರ್ಗೆ ಯಾವೊಂದು ಆಧಾರ್ ಕಾರ್ಡನ್ನು ಹಾಕಿದ್ರಿ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ. ನಾನು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ ಈಗ ಹಾಕಿ ತೋರಿಸ್ತೀನಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಕೂಡ ಹೋಗುತ್ತೆ. ನಂತರ ಆ ಒಂದು OTPನ ಇಲ್ಲಿ ಹಾಕಿ, ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ನನ್ನ ಒಂದು ಪ್ಯಾನ್ ಕಾರ್ಡಿಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಡೌನ್ಲೋಡ್ ಪ್ಯಾನ್ ಅಂತ ಒಂದು ಆಪ್ಷನ್ ಕೂಡ ಬಂದಿದೆ. ಜಸ್ಟ್ ಇಲ್ಲಿ ಡೌನ್ಲೋಡ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ಸೈಡಲ್ಲಿ ನೋಡ್ತಾ ಇದ್ರೆ ಡೌನ್ಲೋಡ್ ಅಂದರೆ ಪ್ಯಾನ್ ಕಾರ್ಡ್ ಕೂಡ ಈಗ ಡೌನ್ಲೋಡ್ ಆಗ್ತಿದೆ. ನಂತರ ಅದನ್ನು ನೀವು ತುಂಬ ಈಗ ಓಪನ್ ಮಾಡಬೇಕು ಅಂದರೆ ಜಸ್ಟ್ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವೊಂದು ಡೇಟ್ ಆಫ್ ಬರ್ತ್ ಇರುತ್ತೆ ಆ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಿದರೆ ತುಂಬ ಈಸಿ ಅದೇ ನಿಮ್ಮ ಪಾಸ್ವರ್ಡು. ಸೊ ಆ ಒಂದು ಪಾಸ್ವರ್ಡಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡು ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇರ್ಬೋದು ನನ್ನೊಂದು ಪ್ಯಾನ್ ಕಾರ್ಡ್ ಇಲ್ಲಿಂದ ಓಪನ್ ಕೂಡ ಆಗಿದೆ. ಈಗ ನಾನು ತುಂಬ ಈಸಿಯಾಗಿ ಈ ಒಂದು ಪ್ಯಾನ್ ಕಾರ್ಡನ್ನು ನನ್ನೊಂದು ಮೊಬೈಲ್ಗೆ ಹಾಕೋಬಿಟ್ಟು ಹತ್ತಿರದ ಒಂದು ಮೊಬೈಲ್ ಅಂಗಡಿ ಅಥವಾ ಈ ಒಂದು ಪ್ಯಾನನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಲ್ಯಾಮಿನೇಷನ್ ಶಾಪ್ಗೆ ಹೋದರೆ ಅಲ್ಲಿ ಲ್ಯಾಮಿನೇಷನ್ ಕೂಡ ಮಾಡ್ಕೊಡ್ತಾರೆ. ನಂತರ ತುಂಬ ಈಸಿಯಾಗಿ ಈ ಒಂದು ಪ್ಯಾನ್ ಕಾರ್ಡನ್ನು ಯೂಸ್ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ, ಈಗ ನಿಮ್ಮ ಒಂದು ಮೊಬೈಲಲ್ಲಿ ಅಥವಾ ನಿಮ್ಮ ಒಂದು ಕಂಪ್ಯೂಟರಲ್ಲಿ ವಿತಿನ್ 15 ಮಿನಿಟ್ಸ್ ಒಳಗೆ ತುಂಬ ಈಸಿಯಾಗಿ ಪ್ಯಾನ್ ಕಾರ್ಡ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು, ನಂತರ ಅಪ್ಲೈ ಕೂಡ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಅವ್ರಿಗೆ ಕೂಡ ಗೊತ್ತಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.